ಈ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ರಾಜಕೀಯ ಪ್ರೇರಿತವಾದಂಥ ಒಂದು ಇದು ವಿಚಾರ ಅನ್ನುವಂಥ ಒಂದಿಷ್ಟು ಪ್ರತಿಪಕ್ಷಗಳ ಆರೋಪ ಇದೆ. ಯಾಕಂತ ಹೇಳಿದ್ರೆ ಈಗ ಸ್ಪೀಕರ್ ಅವರ ಸ್ಥಾನದಲ್ಲಿ ಕೂತ್ಕೊಂಡು ಏನು ಇದಾಗಿದೆ, ಘನತೆಗೆ ಧಕ್ಕೆ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಮಾನತು ಮಾಡಿದ್ದಾರೆ. ಇದನ್ನು ರಾಜಕೀಯ ಪ್ರೇರಿತ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು. ಅಲ್ಲ, ಈಗ ಸದನದಲ್ಲಿ ಏನಾಗಿದೆ ನೀವು ನೋಡಿದ್ರೆ ತಾನೆ, ಅದನ್ನು ಸತ್ಯವಾಗಿ ತೋರಿಸ್ಬೇಕು. ಸದನದಲ್ಲಿ ಏನಾಗಿದೆ, ಮಾಧ್ಯಮದವರು ನಾವು ಮಾಡಿರ್ತಕ್ಕಂಥ ಆ್ಯಕ್ಟ್ ಸರಿ ಇದೆಯೋ, ಅವ್ರು ಮಾಡಿರ್ತಕ್ಕಂಥ ಆ್ಯಕ್ಟ್ ಸರಿ ಇದೆಯೋ ನೀವು ಕರೆಕ್ಟಾಗಿ ತೋರಿಸಿದರೆ ಜನ ತೀರ್ಮಾನ ಮಾಡ್ತಾರೆ. ಈಗ ನಾನು ಹೇಳಿದ್ರೆ ನಮ್ಮ ಪಕ್ಷಕ್ಕೋಸ್ಕರ ನಾವು ಹೇಳ್ದಂಗೆ ಆಗುತ್ತೆ. ನಾನು ಯಾಕಂದರೆ ಅಸೆಂಬ್ಲಿಯಲ್ಲಿ ಇರಲಿಲ್ಲ, ನಾನು ಕೌನ್ಸಿಲಲ್ಲಿದ್ದೆ. ಇದು ಚೇರ್ ಹತ್ರ ಹೋಗಿ ಎಲ್ಲ ಮಾಧ್ಯಮ ಗಿಡಿಸ್ತಕ್ಕಂಥ ಕೆಲಸ, ಫೋಟೋ ಶೂಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮಚ್. ಈಗೆಲ್ಲ ಏನಾಗಿದೆ, ಈ ಮೀಡಿಯಾಕ್ಕೋಸ್ಕರ ಗ್ಯಾಲರಿಗೋಸ್ಕರ ಮಾಡ್ತಕ್ಕಂಥ ಕೆಲಸಗಳು ಕೆಲವು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಇದನ್ನು ಮುಂದುವರೆದು ಬಿಟ್ಟಿದ್ದಾವೆ. ಅದರಲ್ಲಿ ಮೀಡಿಯಾ ಗೇಮಿಗೆ, ಮೀಡಿಯಾ ಫೋಟೋಗ್ರಫಿಗೆ ಹೆಸರಾಗಿರ್ತಕ್ಕಂಥದ್ದು ಬಿ ಜೆ ಪಿ ಪಕ್ಷ. ಸೊ ಅದ್ರ ಬಗ್ಗೆ ನಾನೀಗ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಐ ಲಿಮಿಟ್ ಮೈ ಸೆಲ್ಫ್. ಇದು ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಚರ್ಚಿಸ್ತೀನಿ. ಈ ಗದ್ದಲದ ನಡುವೆ ಮೀಸಲಾತಿ ಇದು ಕೂಡ ಮಸೂದೆ ಕೂಡ ಮಂಡನೆ ಆಯಿತು, ಅದರ ಬಗ್ಗೆ ಹೇಳೋದಾದ್ರೆ ಏನು ತಪ್ಪೇನಿದೆ ಅದಕ್ಕೆ ಕೇಳ್ತಿರೋದು. ಈಗ ಅದನ್ನು ನೀವು ಈಗ ನೆನಪು ಮಾಡಿ ಈಗ ಕೇಳ್ಕೊಂಡ್ರಿ, ಅದು ಯಾವ ಇಲ್ಲದ್ರೆ ಅದನ್ನೇ ಮೊದಲು ಹೇಳ್ತೀವಿ. ಈಗ ಯಾವುದು ನೀವು ಪ್ರಮುಖವಾಗಿ ತೊಗೊಂತೀರಿ ಮಾಧ್ಯಮದವರು, ಅದ್ರ ಮೇಲೆ ಪಿಕ್ಚರ್ ನಡೆಯೋದು ಈ ದೇಶದಲ್ಲಿ. ಈ ದೇಶದಲ್ಲಿ ನೀವೇನು ಅಜೆಂಡಾ ಸೆಟ್ ಮಾಡ್ತೀರಿ ಅದ್ರ ಮೇಲೆ ಚರ್ಚೆ ನಡೀತಿದ್ದೆ. ಈಗ ಹನಿ ಟ್ರ್ಯಾಪ್ ಬರಲಿದ್ರೆ ಟು ಬಿ ಜೋರು ಇರ್ತಿತ್ತು. ಮಾಧ್ಯಮದವರು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ರಾಜಣ್ಣವರೇ ಇದನ್ನು ತಗೊಂಡಿದ್ರು. ಈಗ ರಾಜಣ್ಣವ್ರು ಹೇಳಿ ತೊಗೋಬೇಕಂತ ಐತೆ, ನಿಮಗೆ ತೊಗೋಬಾರ್ದು, ಎಲ್ಲ ಬೈಕಾಟ್ ಮಾಡ್ಬಿಡ್ಬೇಕಿಂತ ತೋರಿಸ್ಬಾರ್ದು ಅಂತ ಬೈಕಾಟ್ ಮಾಡ್ಬೋದಲ್ವಾ? ಅಲ್ಲ, ಅಂದರೆ ನಾವು ನಮ್ಮ ಜನಪ್ರತಿನಿಧಿಗಳ ಒಂದು ಆರೋಪ ಏನಿದೆ ಅದನ್ನು, ಈ ಹನಿ ಟ್ರ್ಯಾಪ್ ಬಗ್ಗೆ ಈಗ ಎಷ್ಟು ಚರ್ಚೆ ಆಗುತ್ತೆ ನಾನು ನೋಡ್ತೀನಿ. ಈಗ ಇದ್ರ ಬಗ್ಗೆನೇ ಪ್ರಮುಖವಾಗಿ ಚರ್ಚೆ ಇರೋದು. ಈಗ ಸಣ್ಣ ಮಗು ಕೂಡ ಹುಟ್ಟಿರೋ ಕೂಸಿ ಕೂಡ ಹನಿ ಟ್ರ್ಯಾಪ್ ಗೊತ್ತಾಗ್ಬಿಡುತ್ತೆ, ಅಷ್ಟು ಮಟ್ಟಿಗೆ ನಾವು ತೋರಿಸ್ತೀವಿ. ಈಗ ನಾನು ನಿಮ್ಮನ್ನು ಹೇಳ್ತಾ ಇಲ್ಲ, ನಾನು ನಿಮ್ಮ ವ್ಯವಸ್ಥೆಯಲ್ಲಿ ಅದನ್ನೇ ಮಾಡ್ತಾಯಿದ್ದೆ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಿಲುಕ್ಬಿಟ್ಟಿದ್ದೀವಿ. ಸೊ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎನಿಬಡಿ ಆಸ್ ಸಚ್. ಬಟ್ ಎನಿವೇ, ಇದಕ್ಕೆ ಏನು ಉತ್ತರ ಕೊಡಬೇಕೇನು, ವಾಟ್ ಈಸ್ ದರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಹೇಳ್ಬಿಡಿ. ನಾನು ಕ್ಲೂಲೆಸ್ ಇದ್ದೀನಿ. ಆರ್ತಕ್ಕಂಥ ಸಿಚುವೇಶನ್ಸ್ಗೆ ಐ ಆಮ್ ಹೆಲ್ಪ್ಲೆಸ್ಸು. ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇಂಥದ್ದು ಆಗಬಾರ್ದು ಈ ಸಿಚುವೇಶನ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ನಮಸ್ಕಾರ. ಇವಿಷ್ಟು ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿಕ್ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.